ಆತ್ಮೀಯರೇ, ಇವತ್ತಿನ ನಮ್ಮ ಆಟಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಶಾಲೆಯ ನಿವೃತ್ತ ಕನ್ನಡ ಅಧ್ಯಾಪಕರಾದ ಶ್ರೀ ವಾಸುದೇವ್ ರಾವ್. ಇವರು ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿದ್ದು, ಇವರು ಕನ್ನಡ ಭಾಷಾ ಬೋಧನೆಯಲ್ಲಿ ಹೊಸ ತಂತ್ರಜ್ಞಾನದ ಬಳಕೆ, ಬೋಧನಾ ವಿಧಾನದಲ್ಲಿ ನಾವೀನ್ಯತೆಯನ್ನು ಅಳವಡಿಸಿದರಲ್ಲದೆ ನಮ್ಮಂಥ ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ, ಸಲಹೆಗಾರರಾಗಿ ನಮ್ಮನ್ನು ಬೆನ್ನು ತಟ್ಟಿ ಬೆಳೆಸಿದವರು. ನಿವೃತ್ತ ಜೀವನದಲ್ಲಿಯೂ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮದಲ್ಲಿಯೂ ಭಾಗಿಯಾಗುತ್ತಾ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇಂದಿನ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಅಂಕಗಳ ಭರಾಟೆಯಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸುವಲ್ಲಿ ವಿಫಲವಾಗ್ತವೆ. ಮಕ್ಕಳನ್ನು ಕೇವಲ ಪುಸ್ತಕದ ಹುಳುಗಳನ್ನಾಗಿ ಮಾಡ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ. 4 ಗೋಡೆಗಳ ಮಧ್ಯೆ ಕಲಿಯುವಂತಹ ಮಕ್ಕಳು ಬಸವನ ಹುಳುವಿನ ಹಾಗೆ ಬೆಳೀತಾರೆ. ಆ ಬಸವನ ಹುಳು ಹೇಗೆ ಅಂತ ಹೇಳಿದರೆ ಯಾವಾಗಲೂ ತಲೆಯನ್ನು ಹೊರಗೆ ಹಾಕ್ತದೆ, ಆದರೆ ಮತ್ತೊಂದು ಜೀವಿಯನ್ನು ನೋಡಿದ ಕೂಡಲೇ ಅದು ತನ್ನ ಶರೀರವನ್ನು ಒಳಗೆ ಹಾಕ್ತದೆ. ಹೀಗಾಗಿ ಮಕ್ಕಳು ಸಾಮಾಜಿಕವಾಗಿ ತೆರೆದುಕೊಳ್ಳುವುದಿಲ್ಲ. ಈ ದೃಷ್ಟಿಯಿಂದ ಶಾಲೆಗಳಲ್ಲಿ ನಡೆಯುವಂಥ ಚಟುವಟಿಕೆಗಳು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಭಾರತ ಹೈಸ್ಕೂಲಲ್ಲಿ ಪರಿಸರ ಸಂಘ ಆರಂಭವಾದ ಅಂದಿನಿಂದಲೂ ನಾನು ಸಂಪರ್ಕದಲ್ಲಿದ್ದೇನೆ, ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಪ್ರಜ್ಞಾ ಟೀಚರ್ ಅವರು ಮಕ್ಕಳಿಗೆ ಪಾಠದಲ್ಲಿ ಬರುವಂಥ ಯಾವುದೇ ಸಂದರ್ಭದಲ್ಲಿ ಸೂಕ್ತವಾದ ಚಟುವಟಿಕೆಗಳನ್ನು ಮಾಡ್ತಾ ಆ ಮಕ್ಕಳನ್ನು ತರಗತಿಯ ಒಳಗೆ ಮಾತ್ರ ಅಲ್ಲ, ತರಗತಿಯ ಹೊರಗೆ ಕರೆದುಕೊಂಡು ಬಂದು ಪ್ರಯೋಗಗಳನ್ನು ಮಾಡ್ತಾ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಾವು ಗಮನಿಸಿದ ಹಾಗೆ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ನಂತರ ಎಷ್ಟೋ ವರ್ಷಗಳು ಕಳೆದ ಮೇಲೆ ಅವರು ಯಾವುದನ್ನು ನೆನಪಿಸಿಕೊಳ್ತಾರೆ, ತರಗತಿಯಲ್ಲಿ ಎಷ್ಟೇ ಉತ್ತಮವಾಗಿ ಅಧ್ಯಾಪಕರು ಪಾಠ ಮಾಡಿದರೂ ಕೂಡ ಆ ಪಾಠದ ಒಂದೇ ಒಂದು ಪದವು ಕೂಡ ಮಕ್ಕಳಲ್ಲಿ ನೆನಪಿಗೆ ಇರುವುದಿಲ್ಲ. ಆದರೆ ಆ ಮಕ್ಕಳು ಯಾವುದಾದರೂ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಅಂತಹ ಚಟುವಟಿಕೆಗಳು ತಮ್ಮ ಜೀವನದ ಪರ್ಯಂತ ನೆನಪಿನಲ್ಲಿರ್ತದೆ. ಇದು ಕಟು ಸತ್ಯ. ಆದ್ದರಿಂದ ಶಾಲೆಗಳು ಚಟುವಟಿಕಾ ಕೇಂದ್ರಿತ ಆಗಬೇಕು, ವಿದ್ಯಾರ್ಥಿ ಕೇಂದ್ರಿತ ಆಗಬೇಕು. ಆಗ ಮಾತ್ರ ಶಿಕ್ಷಣ ತನ್ನ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾವು ಗಮನಿಸ್ತೇವೆ, ಎಲ್ಲ ಕಡೆ ಆಟಿಡು ಒಂಜಿ ದಿನ ಮಾಡ್ತಾರೆ. ಒಂದು ದಿವಸ ಬಹಳ ಗೌಜಿಯಲ್ಲಿ ಗಮ್ಮತ್ತಿನಲ್ಲಿ ಸಭೆಯನ್ನು ಮಾಡಿ ಆಚರಣೆಯನ್ನು ಮುಗಿಸ್ತಾರೆ. ಆದರೆ ಭಾರತ ಹೈಸ್ಕೂಲಲ್ಲಿ ಆಟಿಡು ಒಂಜಿ ದಿನ ಅಲ್ಲ, ಆಟಿಡು ಮಾತಾ ದಿನ. ಪ್ರತಿಯೊಂದು ದಿವಸ ಆಟಿ ತಿಂಗಳ ಮಹತ್ವದ ದಿನಗಳಾಗಿವೆ. ಈ ಸಂದರ್ಭದಲ್ಲಿ ಎಡೆ ಬಿಡದೆ ಮಳೆ ಸುರಿತಾ ಇರುವಾಗ, ಹಿಂದಿನ ಕಾಲದಲ್ಲಿ ಕೃಷಿಕರೇ ಇದ್ದದರಿಂದಾಗಿ ಅವರಿಗೆ ಹೊರಗೆ ಹೋಗಿ ದುಡಿಲಿಕ್ಕೆ ಸಾಧ್ಯ ಇರಲಿಲ್ಲ. ಸಮೀಪದಲ್ಲಿ ಲಭ್ಯವಿರುವ ಸಾಮಗ್ರಿಗಳನ್ನು ಬಳಸಿಕೊಂಡು ಜೀವನವನ್ನು ನಡೆಸಬೇಕಾಗಿತ್ತು. ಆದ್ದರಿಂದ ಆ ಸಂದರ್ಭದಲ್ಲಿ ಬೇರೆ ಬೇರೆ ತಿನಿಸುಗಳನ್ನು ಸ್ಥಳೀಯ ಸಾಮಗ್ರಿಗಳೊಂದಿಗೆ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಪ್ರತಿ ದಿವಸ ಒಂದೊಂದು ತರಕಾರಿ ಇರಬಹುದು, ಧಾನ್ಯ ಇರಬಹುದು, ಸೊಪ್ಪು ಇರಬಹುದು,
ಅದು ಸಮೀಪದಲ್ಲಿ ಲಭ್ಯ ಇರುವಂತಹದ್ದು. ಅವುಗಳನ್ನು ಬಳಸಿಕೊಂಡು ಅದರಿಂದ ಬೇಕಾದಂತಹ ತಿನಿಸನ್ನು ಮಾಡಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಮಕ್ಕಳಿಗೆ ಕೊಡುವಂತಹ ಪದ್ಧತಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇದರಿಂದಾಗಿ ಶಿಕ್ಷಕಿ ಪ್ರಜ್ಞಾರವರು 2 ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಪರಂಪರೆಯನ್ನು ಉಳಿಸುವಂತಹದ್ದು, ಅದರೊಂದಿಗೆ ಪರಂಪರೆಯ ಮಹತ್ವವನ್ನು ಆಧುನಿಕ ದೃಷ್ಟಿಕೋನದಲ್ಲಿ ಮಕ್ಕಳಿಗೆ ತಿಳಿಸುವಂತಹದ್ದು. ಹಿಂದೆ ಯಾಕೆ ಆ ಸೊಪ್ಪುಗಳನ್ನಾಗಲಿ ಧಾನ್ಯಗಳನ್ನಾಗಲಿ ಬಳಸ್ತಾ ಇದ್ದರು, ಅದರಿಂದ ಏನೇನೆಲ್ಲ ಪದಾರ್ಥಗಳನ್ನು ಅಥವಾ ವ್ಯಂಜನಗಳನ್ನು ಮಾಡ್ತಾಯಿದ್ರು ಮತ್ತು ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು, ಅದರ ಮಹತ್ವ, ಅದನ್ನು ಯಾಕೆ ಉಪಯೋಗಿಸಬೇಕು, ಈ ವಿಷಯಗಳನ್ನು ಮಕ್ಕಳಿಗೆ ಮನದಟ್ಟು ಮಾಡಿಕೊಡುವಂತಹ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾನು ಗಮನಿಸ್ತಾ ಇದ್ದೇನೆ, ಪ್ರಜ್ಞಾ ಟೀಚರ್ ಅವರು ಮಕ್ಕಳನ್ನು ತರಗತಿಯ ಕೋಣೆಯಿಂದ ಹೊರಗೆ ಕರೆದುಕೊಂಡು ಬಂದು ಆ ದಿವಸ ಬಳಸುವಂತಹ ಸೊಪ್ಪುಗಳನ್ನಾಗಲಿ, ತರಕಾರಿಯನ್ನಾಗಲಿ, ಧಾನ್ಯಗಳನ್ನಾಗಲಿ, ಆ ವಸ್ತುಗಳನ್ನು ನೇರವಾಗಿ ಮಕ್ಕಳಿಗೆ ಪರಿಚಯಿಸುತ್ತಾ ಅದರ ಬಗ್ಗೆ ವೈಜ್ಞಾನಿಕವಾದ ವಿವರಣೆಯನ್ನು ತಿಳಿಸ್ತಾರೆ. ಯಾವ ಮಕ್ಕಳು ಈ ರೀತಿಯಲ್ಲಿ ವಸ್ತುಗಳನ್ನು ಸಮೀಪದಲ್ಲಿ ಪರಿಚಯ ಮಾಡಿಕೊಂಡಿರುವುದಿಲ್ಲ, ಅಂತಹ ಮಕ್ಕಳು ಮುಂದೆ ಬೆಳೆದಾಗ ಈ ರೀತಿಯ ವಸ್ತುಗಳ ಬಗ್ಗೆ ನಿರ್ಲಕ್ಷ್ಯ ಭಾವನೆ, ವಿಶ್ವಾಸ ಇಲ್ಲದಿರುವುದು, ಸಂಶಯ ದೃಷ್ಟಿ ಮತ್ತು ಒಂದು ರೀತಿಯಲ್ಲಿ ಅಸಹ್ಯ ಮನೋಭಾವನೆಯನ್ನು ಬೆಳೆಸಿಕೊಳ್ತಾರೆ. ಅವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಅಂಗಡಿಯಲ್ಲಿ ಒಂದು ಚಂದ ಪ್ಯಾಕೆಟ್ಗಳಲ್ಲಿ ಸಿಗುವಂಥ ವಸ್ತುಗಳೇ ಶ್ರೇಷ್ಠ ಗುಣಮಟ್ಟದ ವಸ್ತುಗಳ ಎನ್ನುವಂತಹ ಭಾವನೆ ಬೆಳೆದುಕೊಳ್ತದೆ. ಒಬ್ಬ ವ್ಯಕ್ತಿಗೆ ತನ್ನ ಸುತ್ತಲಿನ ವಸ್ತುಗಳು ಇಷ್ಟವಾಗದೇ ಇದ್ದರೆ ತನ್ನ ಸುತ್ತಲಿನ ಜನರು ಕೂಡ ಇಷ್ಟ ಆಗುವುದಿಲ್ಲ. ನಗರ ಪ್ರದೇಶಗಳಲ್ಲಿ ನಾವು ಗಮನಿಸ್ತೇವೆ, ಸಾಮಾನ್ಯವಾಗಿ ತಮ್ಮ ಮನೆ, ತಾವು, ತಮ್ಮ ಕುಟುಂಬ ಇಷ್ಟರಲ್ಲಿಯೇ ಇರ್ತಾರೆ. ಆದರೆ ಸಮೀಪದ ಆಚೆ ಈಚೆ ಮನೆಯವರಲ್ಲಿ ಕೂಡ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಹೇಳಿದರೆ ಅವರು ನಮಗಿಂತ ಕಡಿಮೆ ಗ್ರೇಡ್ ಅಂತ. ಅಂತಹ ಒಂದು ಕಳಂಕವನ್ನು ಈ ರೀತಿಯ ಚಟುವಟಿಕೆಗಳು ನಿವಾರಣೆ ಮಾಡಲಿಕ್ಕೆ ಖಂಡಿತ ಸಹಾಯ ಆಗ್ತದೆ. ಪ್ರಜ್ಞಾ ಟೀಚರ್ ಅವರ ಈ ರೀತಿಯ ಬೋಧನೆಯಿಂದ ಅನೇಕ ವಿದ್ಯಾರ್ಥಿಗಳು ಪ್ರೇರಣೆಗೊಂಡಿದ್ದಾರೆ. ಕೆಲವರೆಲ್ಲ ವಾಟ್ಸಪ್ ಗುಂಪುಗಳನ್ನು ಮಾಡಿಕೊಂಡು ನಿಮ್ಮ ಈ ಚಟುವಟಿಕೆಗಳಿಗೆ ನಾವು ಕೂಡ ಪ್ರೋತ್ಸಾಹ ಕೊಡ್ತೇವೆ ಅಂತ ಮುಂದೆ ಬಂದಿದ್ದಾರೆ. ಕೆಲವು ವರ್ಷಗಳಲ್ಲಿ ನಾನು ನೋಡಿದ್ದೇನೆ, ಕೆಲವು ಬ್ಯಾಚಿನ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಆ ದಿವಸ ಒಂದು ವಿಶೇಷ ಊಟದ ವ್ಯವಸ್ಥೆಯನ್ನು ಮಕ್ಕಳಿಗೆ ಮಾಡ್ತಾರೆ. ಯಾವ ಮಕ್ಕಳು ಈ ರೀತಿಯಲ್ಲಿ ಸ್ಪಂದಿಸ್ತಾರೆ, ಅಂತಹ ಮಕ್ಕಳು ಸಾಮಾಜಿಕವಾಗಿ ಬಹುದೊಡ್ಡ ವ್ಯಕ್ತಿಗಳಾಗಿ ಬೆಳೀತಾರೆ. ಅವರು ಗಣ್ಯ ಸ್ಥಾನವನ್ನು ಪಡೆದುಕೊಳ್ಳದೇ ಇದ್ದರೂ ಸಮಾಜದಲ್ಲಿ ಬೇಕಾದ ವ್ಯಕ್ತಿಯ ಹಾಗೆ, ಎಲ್ಲರೂ ಇಷ್ಟಪಡುವ ವ್ಯಕ್ತಿಯ ಹಾಗೆ ಖಂಡಿತ ಅವರು ಬೆಳೀತಾರೆ. ಯಾಕೆ ಹೇಳಿದರೆ, ಈ ರೀತಿಯ ಪ್ರೇರಣೆಯಲ್ಲಿ ಮಕ್ಕಳು ವಿಕಾಸಗೊಳ್ಳುತ್ತಾರೆ. ಇದು ಬಹಳ ಮುಖ್ಯವಾದ್ದು. ಆಟಿ ತಿಂಗಳು ಕೇವಲ ಕೆಲವರ ಕಣ್ಣಿಗೆ ಅದೊಂದು ಸಾಂಪ್ರದಾಯಿಕ ಆಚರಣೆ ಅಂತ ಕಂಡರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಇಂತಹ ಚಟುವಟಿಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಎಂದು ನಾನು
ಖಂಡಿತವಾಗಿಯೂ ಹೇಳಬಲ್ಲೆ.